ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸ್ವ ಇಚ್ಛಾ ಹೇಳಿಕೆ ಈಗ ಬಹಿರಂಗ ಆಗಿದೆ. ಸಾಕಷ್ಟು ಅಂಶಗಳಿದ್ದಾವೆ ಅದರಲ್ಲಿ. ವಿಜಯಲಕ್ಷ್ಮಿ ಅವರ ಸ್ವ ಇಚ್ಛಾ ಹೇಳಿಕೆಯನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ದರ್ಶನ್ ರನ್ನ ಪವಿತ್ರ ಗೌಡ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ. ಪವಿತ್ರ ಜೊತೆ ಸಂಬಂಧದ ಬಗ್ಗೆ ದರ್ಶನ್ ಶೇರ್ ಮಾಡಿರಲಿಲ್ಲ, ಯಾವ ವಿಚಾರವನ್ನ ಹೇಳಿರಲಿಲ್ಲ. ಕೊಲೆ ನಡೆದ ದಿನ ದರ್ಶನ್ ಮನೆಗೆ ಬಂದಾಗ ಸ್ವಲ್ಪ ಡಲ್ ಆಗಿದ್ರು. ನನ್ನ ಮನೆ ಖರೀದಿಗೆ ದರ್ಶನ್ ಶೇಕಡ 25% ಹಣ ನೀಡಿದ್ರು. ಉಳಿದ ಹಣವನ್ನ ನಾನು ಬ್ಯಾಂಕ್ ನಿಂದ ಸಾಲ ಪಡ್ಕೊಂಡಿದ್ದೀನಿ. ಪವಿತ್ರ ಗೌಡಗೆ ಐಷಾರಾಮಿ ಕಾರು ಮನೆಯನ್ನ ಕೊಡಿಸಿದ್ರು. ನಾನು ಕೇಳಿದ್ದಕ್ಕೆ ನನ್ನ ಹಣ ನನ್ನಿಷ್ಟ ಅಂತ ದರ್ಶನ್ ಹೇಳಿದ್ರಂತೆ. ಲಿವಿಂಗ್ ರಿಲೇಶನ್ಶಿಪ್ ಬಗ್ಗೆ ಪವಿತ್ರ ಗೌಡ ಹೇಳಿದ್ಲು ಅಂತ ವಿಜಯಲಕ್ಷ್ಮಿ ಹೇಳಿಕೆಯನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ನೋಡಿ, ದರ್ಶನ್ ರನ್ನ ಪವಿತ್ರ ಗೌಡ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ. ದರ್ಶನ್ ಯಾವತ್ತೂ ಕೂಡ ಅವರ ಹಾಗೂ ಪವಿತ್ರ ಗೌಡ ಸಂಬಂಧದ ಬಗ್ಗೆ ನನ್ನ ಹತ್ರ ಶೇರ್ ಮಾಡಿರ್ಲಿಲ್ಲ, ಆದ್ರೆ ಲಿವಿಂಗ್ ರಿಲೇಶನ್ಶಿಪ್ ಬಗ್ಗೆ ಪವಿತ್ರ ಗೌಡ ನನ್ನ ಹತ್ರ ಹೇಳ್ಕೊಂಡಿದ್ಲು ಅಂತ ವಿಜಯಲಕ್ಷ್ಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಮನೆ ಖರೀದಿ ಮಾಡೋದಕ್ಕೆ ಶೇಕಡ 25% ಹಣವನ್ನ ದರ್ಶನ್ ಕೊಟ್ಟಿದ್ದಾರೆ. ಉಳಿದ ಹಣವನ್ನ ನಾನು ಬ್ಯಾಂಕ್ ನಿಂದ ಸಾಲ ಪಡ್ಕೊಂಡಿದ್ದೇನೆ. ಪವಿತ್ರ ಗೌಡಗೆ ಐಷಾರಾಮಿ ಕಾರು ಮನೆಯನ್ನ ಕೊಡಿಸಿದ್ರು. ಇದೆಲ್ಲ ಯಾಕೆ ಈ ತರ ಕೊಡಿಸಿದಿರಿ, ಏನ್ ಈ ತರ ಮಾಡ್ತಾ ಇದ್ದೀರಿ ಅಂತ ಕೇಳಿದಕ್ಕೆ ನನ್ನ ಹಣ ನನ್ನಿಷ್ಟ ಅಂತ ಹೇಳಿದ್ರು ದರ್ಶನ್ ಅಂತ ಸ್ವ ಇಚ್ಛಾ ಹೇಳಿಕೆಯನ್ನ ವಿಜಯಲಕ್ಷ್ಮಿ ನೀಡಿದ್ದಾರೆ.